ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾಗಿದ್ದ ಮಾರ್ಟಿನ್ ಮಾಸ್ ಅವರ ಅಗಲಿಕೆ ಪ್ರಯುಕ್ತ ಅವರ ಗೆಳೆಯರ ಬಳಗ ವತಿಯಿಂದ ಇವತ್ತು ಕ್ಯಾಂಡಲ್ ಮಾರ್ಚ್ ಹಮ್ಮಿಕೊಳ್ಳಲಾಯಿತು. ಮಾರ್ಟಿನ್ ಮಾಸ್ ಅಮರ್ ರಹೆ ಎಂದು ಕೈನಲ್ಲಿ ಮೊಂಬತ್ತಿ ಹಿಡಿದು ಬೀದರ್ನ ಪ್ರವಾಸಿ ಮಂದಿರದಿಂದ ಅಂಬೇಡ್ಕರ್ ವೃತ್ತದವರೆಗೂ ಕ್ಯಾಂಡಲ್ ಮಾರ್ಚ್ ಮಾಡಿದರು ಹಾಗೂ ಅವರ ಭಾವಚಿತ್ರದ ಬಳಿ ಶ್ರದ್ಧಾಂಜಲಿ ನುಡಿ ನಮನ ಸಲ್ಲಿಸಿದರು. ಇದೇ ವೇಳೆ ನಾರಂಜ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾಗಿರುವ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರು ಮಾತನಾಡಿ, ಮಾರ್ಟಿನ್ ಮಾಸ್ ಕೇವಲ ಹೆಸರಿಗಷ್ಟೇ ಮಾಸ್ ಆಗಿದ್ರು, ಆದರೆ ಅವರು ನಿಜಕ್ಕೂ ಹೃದಯವಂತರಾಗಿದ್ರು. ತನಗಿಂತ ಕಿರಿಯವರನ್ನು ಕೂಡ ಅಣ್ಣ ಅಣ್ಣ ಎಂದು ಹೇಳಿ ಮಾತನಾಡಿಸ್ತಾ ಇದ್ರು. ಮಾರ್ಟಿನ್ ಕೊಡ್ಡಿಕರ್ ಇದ್ದವರನ್ನ ಅವರ ಯುವಕರ ಪಡೆ ನೋಡಿಯೇ, ನಾಯಕತ್ವದ ಗುಣ ನೋಡಿಯೇ ಮಾರ್ಟಿನ್ ಮಾಸ್ ಅಂತ ಹೆಸರಿಟ್ಟಿದ್ದು ನಾವೇ ಎಂದರು. ಮೊದಲು ಗುರುಪಾದಪ್ಪ ನಾಗಮಾರಪಳ್ಳಿ ಹೆಸರಿನಲ್ಲಿ ಫೌಂಡೇಶನ್ ಅಭಿಮಾನಿ ಬಳಗ ನೋಂದಣಿ ಮಾಡಿದ್ದೇ ಮಾರ್ಟಿನ್ ಮಾಸ್. ಹಾಗಾಗಿ ಇವತ್ತು ಮಾರ್ಟಿನ್ ಮಾಸ್ ಅವರನ್ನ ಜೀವಂತವಾಗಿಡಲು, ಅವರ ಅಸ್ತಿತ್ವಕ್ಕಾಗಿ ಅವರ ಹೆಸರಿನಲ್ಲಿ ಅಂದರೆ ಮಾರ್ಟಿನ್ ಮಾಸ್ ಫೌಂಡೇಶನ್ ತೆಗೆದು ಅದರ ಮೂಲಕ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡೋಣ. ಮಾರ್ಟಿನ್ ಮಾಸ್ ಕುಟುಂಬ ಇವತ್ತು ಬಡವಾಗಿದೆ, ಅವರಿಗೆ ನೆರೆಯಾಗಿ ನಿಲ್ಲೋಣ. ಅವರ ಮಗಳ ಶಿಕ್ಷಣಕ್ಕಾಗಿ, ಭವಿಷ್ಯಕ್ಕಾಗಿ ಫಂಡ್ ಸಂಗ್ರಹ ಮಾಡೋಣ ಎಂದು ಸೂರ್ಯಕಾಂತ್ ನಾಗಮಾರಪಳ್ಳಿಯವರು ಈ ಮೂಲಕ ಮಾತನಾಡಿ ತಿಳಿಸಿದರು. ಇದೇ ವೇಳೆ ವಿರೂಪಾಕ್ಷ ಗಾದ್ಗೆಯವರು ಮಾತನಾಡಿ, ಇವತ್ತು ಮಾರ್ಟಿನ್ ಮಾಸ್ ಅವರ ನೆನಪಿನಲ್ಲಿ ಯಾರಾದರೂ ಕಷ್ಟದಲ್ಲಿದ್ದರೆ, ನಮ್ಮ ಕಣ್ಣಿಗೆ ಬಿದ್ದರೆ ಕೈಲಾದಷ್ಟು ಸೇವೆ ಮಾಡೋಣ ಎಂದರು. ಇದೇ ವೇಳೆ ಸುರೇಶ್ ಚನ್ಶೆಟ್ಟಿಯವರು ಮಾತನಾಡಿ, ಇವತ್ತು ಮಾರ್ಟಿನ್ ಮಾಸ್ ವ್ಯಕ್ತಿಗಿಂತ ಅವರ ವ್ಯಕ್ತಿತ್ವಕ್ಕಾಗಿ ಎಲ್ಲರೂ ಸೇರಿದ್ದಾರೆ, ಅವರ ಪರ ಅಭಿಮಾನಕ್ಕಾಗಿ ನೆರೆದಿದ್ದಾರೆ. ಅವರ ಈ ಹೃದಯವಂತಿಕೆಯನ್ನು ನಾವೆಲ್ಲರೂ ಮೈಗೂಡಿಸಿಕೊಳ್ಳೋಣ ಎಂದರು. ಗೆಳೆಯ ಮೋಸೆಸ್ ನಿರ್ಣಾಕರ್ ಮಾತನಾಡಿ, ಗೆಳೆಯನ ಅಗಲಿಕೆ ಬಹಳ ನೋವು ತಂದುಕೊಟ್ಟಿದೆ. ಮಾರ್ಟಿನ್ ಮಾಸ್ ನಮ್ಮಂತಹ ಯುವಕರನ್ನ, ಯುವ ಹೋರಾಟಗಾರರನ್ನ ಮುನ್ನೆಲೆಗೆ ತಂದಿದ್ದಾರೆ. ಹೋರಾಟದ ಹಾದಿ ತುಳಿದಿದ್ದೇ ಅವರಿಂದ ಎಂದು ಭಾವುಕರಾಗಿ ಮಾತನಾಡಿದರು. ಅವರ ಆಶಯಗಳನ್ನು ಮಾರ್ಟಿನ್ ಮಾಸ್ ಫೌಂಡೇಶನ್ ಹೆಸರಿನಲ್ಲಿ ಸಾಕಾರಗೊಳಿಸುತ್ತೇವೆ ಎಂದು ತಿಳಿಸಿದರು. ಇದೇ ವೇಳೆ ಮಾರ್ಟಿನ್ ಮಾಸ್ ಫೌಂಡೇಶನ್ಗಾಗಿ ಹಾಗೂ ಅವರ ಮಗಳ ವಿದ್ಯಾಭ್ಯಾಸಕ್ಕಾಗಿ ದಿನೇಶ್ ಸಿಕ್ಕಿನ್ಪುರ್ ಎನ್ನುವವರು 1 ಲಕ್ಷ ನೀಡುವುದಾಗಿ ಭರವಸೆ ವ್ಯಕ್ತಪಡಿಸಿದರು. ಮತ್ತು ಅವನ ಹಿತೈಷಿಗಳೇ ಹಾಗೂ ಕುಟುಂಬಸ್ಥರೇ, ಬಹುಶಃ ಮಾರ್ಟಿನ್ ಅವರು ಇವರು 15 ವರ್ಷ ಅಂದ್ರು 15 ವರ್ಷ ಇಲ್ಲ, ಅದಕ್ಕಿಂತ ಹೆಚ್ಚು ಅವನು ಹೋರಾಟ ಮಾಡಿದ್ದೆ ನನ್ನ ಜೊತೆ. ಫಸ್ಟ್ ನನ್ನ ಬ್ಯಾನರ್ದಾಗೆ ಬಂದು ಹೋರಾಟ ಮಾಡಿದ್ದು ನನ್ಗೆ ಇನ್ನೂ ನೆನಪದ. ಸಣ್ಣ ಹುಡುಗಿದ್ದೆ, ಇನ್ನ ಮೀಸೆ ಬರಲಿಲ್ಲ ಅಂತ ಹುಡುಗ. ಅದೇ 25 ವರ್ಷ ಅಂದ್ರೆ ಅವ್ ಸಣ್ಣವನಿದ್ ಭಾರಿ ಇಲ್ಲ, ನಂಗೆ ಅನ್ಸಿಬಿಟ್ಟು 17-18 ವರ್ಷ ಹುಡುಗ ನಂಬಲ್ ಬಂದ್, ಅಣ್ಣ ನಾನು ಕನ್ನಡ ಬಗ್ಗೆ ಹೋರಾಟ ಮಾಡ್ತೀನಿ ಅಂತ ಹೇಳಿ ನಂಬಲ್ ಅವ ಸೋಮು ಉದೋಳ್ಕರ ಹಿಂಗೆ ಒಂದ್ 10 ಹುಡುಗರು ನನ್ನ ಹತ್ರ ಬಂದು ಆ ಹೋರಾಟ ಕೆಚ್ಚದೆ ನೋಡಿ, ಆಯ್ತಪ್ಪ ಬರ್ರಿ ಅಂತ ಹೇಳಿ ಮಾಡಿದಾಗ, ಎಂದಾದ್ರೂ ಒಂಬಲ್ ಹೋರಾಟದಾಗ ಬೇರೆ ಹಾರ್ಡ್ನೆಸ್ ಇರ್ತದ, ಅದರ ಅವನ ಹತ್ರ ಆ ಕಠೋರತನ, ಆ ಕಲ್ಲುರದ ಇರ್ಲಿಲ್ಲ. ಮಾರ್ಟಿನ್ ಅಂದ್ರೆ ಎಲ್ಲರಿಗೂ ಅಣ್ಣ ಅಣ್ಣಾಜಿ, ಸಣ್ಣ ಹುಡುಗ ಅವ್ರಕಿಂತ ಸಣ್ಣವರಿದ್ರು ಅಣ್ಣಾಜಿ ಅನ್ನೋನು ಅಂತ ವ್ಯಕ್ತಿ. ಜೊತೆಗೆ ಇವತ್ತ ಅವ್ ಏನು ಒಳ್ಳೆಯವನಂತ ತೋರ್ಸ್ಲಾಕ್ ಇಡೀ ನಮ್ಮ ಯುವಕರ ಪಡೆ ಸಾಕ್ಷಿ ಅದ. ಯಾಕಂದ್ರ ದೊಡ್ಡ ದೊಡ್ಡ ರಾಜಕೀಯ ನಾಯಕರ ಮಕ್ಕಳು ಸತ್ತರ ಒಂದ್ ದಿನ ಎಲ್ಲರೂ ಮರಿತಾರ. ಇಲ್ಲಿ ಯಾವುದೇ ಹಣದ ಆಕರ್ಷಣೆ ಯಾರನ್ನು ಬಂದಿಲ್ಲ, ಅಥವಾ ಅವನ್ಲಿಂದ ಮುಂದೆ ಯಾವ್ದು ಲಾಭ ಆಗ್ತಾವ್ರ ಮನೆತನದ ನಾವು ಬಂದ್ರೆ ಬೇರೆ ಏನಾರ ಮಾಡ್ತಾರ ಅಂತ ಬಂದಿಲ್ಲ. ಈಗ ಯಾವ್ದು ರಾಜಕಾರಣದ ಯಾರ ಈಗ ತೀರ್ಕೊಂಡ್ರೆ ಯಾಕೆ ಬರ್ತಾರ, ಮುಂದೆ ಅವ್ರಲ್ಲಿ ನಮ್ಗೆ ಏನಾರ ಲಾಭ ಆಗೋದ್ ಬರ್ತಾರ. ಇಲ್ಲೆಲ್ಲರೂ ಬಂದಿದ್ದು ಯಾಕಂದ್ರ ಮಾರ್ಟಿನ್ ಮ್ಯಾಗಿರೋ ಒಂದು ಸ್ವಾಭಿಮಾನ, ಅವನ ಮ್ಯಾಗಿರೋ ಭಕ್ತಿ, ಅವನ ಮ್ಯಾಗಿರೋ ಶ್ರದ್ಧೆಯಿಂದ ಇಲ್ಲಿಗೆ ಎಲ್ಲರೂ ಬಂದಾರ. ನಾ ಈ ಎಲ್ಲ ಯುವಕರಿಗೆ ಕೇಳ್ಕೊತೀನಿ ಏನಂತಂದ್ರ, ಇದ್ದಾಗ ಎಲ್ಲರೂ ಬರ್ತಾರ, ಸತ್ತಾಗ 2-3 ದಿವಸ ಆದ ನಂತರ ಜನ ಬರ್ತಾರಂದ್ರ ಆ ಮಾರ್ಟಿನ್ ಎಲ್ಲರ ಹೃದಯದಾಗದಾನ, ಎಲ್ಲರ ಹೃದಯ ಗೆದ್ದಾನ. ಅದಕ್ಕ ನಮಗ್ ನಾ ಮೊನ್ನೆ ಹೇಳಿನಿ, ಇನ್ನೂ ಹೇಳ್ತಾ ಇದ್ದೀನಿ, ನಮ್ಮ ಮಾರ್ಟಿನ್ ಸತ್ತಾರ ಅಂತ ನೀವು ತಿಳಿತಾರ, ನಾವು ತಿಳಿದಿಲ್ಲ. ಯಾಕಂದ್ರೆ ಅವ ನಮ್ ಜೊತೆ, ಅವನ ಹೋರಾಟ ಹಾದಿ ನಮ್ ಜೊತೆ ಇದೆ. ಅವ ಇರೋ ತನಕ, ಈ ಬೀದರ್ ಇರೋ ತನಕ ಅವ ಸದಾ ನಮ್ ಜೊತೆ ನೆನಪಿನಾಗಿರ್ತಾನ. ಯಾಕಂದ್ರ ಪ್ರತಿಯೊಂದು ಹೋರಾಟ, ನಮ್ ಕಾವೇರಿಗೆ ಹೋರಾಟ ಮಾಡ್ದ, ಆರ್ಟಿಕಲ್ 379 ಕಡಿಮೆ ಮಾಡ್ದ, ಪ್ರತಿಯೊಂದು ನಾವು ಯಾವ್ದು ನಮ್ ಕನ್ನಡಕ್ಕಾಗಿ ಯಾವ್ದು ಹೋರಾಟ ಮಾಡ್ಬೇಕು, ಪ್ರತಿಯೊಂದಕ್ಕ ಆ ಸಂಘಟನೆ ಅದ್ರ ಯುವಶಕ್ತಿ ಬರ್ತದ ಅಂತ ನಾ ಹೇಳಿದಾಗ, ಆಯ್ತಣ್ಣ ನಾ ಮಾಡ್ತೀನಿ ಅಂತ ಹೇಳಿ ಹೊಸ ಯುವಕರ ಪಡೆ ಕಟ್ಕೊಂಡು ಅವನು ಹೋರಾಟದಲ್ಲಿ ಧುಮುಕಿದ. ಕಾರಣ ಮಾರ್ಟಿನ್ ಯಾರಿಗೂ ಮನಸ್ಸು ವಹಿಸಿಲ್ಲ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಅವ ಇರೋ ತನಕ ಪ್ರತಿಯೊಬ್ಬರ ಮನಸ್ಸು ಗೆದ್ದ. ಕಾರಣ ನಾವು ಇಲ್ಲಿ ಬಂದಿದ್ದೇ ಸಾಕ್ಷಿ ಅಂತ ಹೇಳ್ತಾ, ಮಾರ್ಟಿನ್ ಅವರು ಅವರ ಒಂದು ಕಾರ್ಯ ನಾವೆಲ್ಲರೂ ಮಾಡ್ಬೇಕಾಗ್ಯಾವ. ಇವತ್ತು ದಯಮಾಡಿ ನೀವು ಎಲ್ಲರಿಗೂ ಒಂದೇ ಕೇಳ್ಕೊತೀನಿ, ಇವತ್ತು ಈ ಕ್ಯಾಂಡಲ್ ಹಿಡ್ಕೊಂಡು ಬಂದಿರಲ್ಲ, ಈ ಕ್ಯಾಂಡಲ್ ಮುಖಾಂತರ ನೀವು ಎಲ್ಲರೂ ಪ್ರಮಾಣ ಮಾಡ್ಬೇಕಾಗ್ಯದ. ಮಾರ್ಟಿನ್ ಹೆಂಗ ದೀನ ದಲಿತರಿಗೆ, ಅಸಹಾಯಕರಿಗೆ, ಅಬಲೆಯರಿಗೆ, ಪ್ರತಿಯೊಬ್ಬರಿಗೆ ಏನಾದ್ರೂ ಇದ್ರೆ ಕಣ್ಣೀರು ಒರೆಸ್ತಿದಲ್ಲ, ನಾವೆಲ್ಲರೂ ಇವತ್ತು ಹಾನಿ ಮಾಡ್ಬೇಕಾಗ್ಯಾವ. ನಾವೆಲ್ಲರೂ
ರೋಡಿಗೆ ಹೋಗ್ತಾ ಇರುತ್ತೆ, ಯಾವುದೋ ಅಜ್ಜಿ ಸಿಗ್ತಾಳ ಅಥವಾ ಯಾವುದೋ ಒಬ್ಬರು ವಿಧವೆ ಸಿಗ್ತಾರ, ಅವ್ರಿಗೆ ನಿಂದಿರ್ಸಿ ಅವ್ರ ಕಷ್ಟಗಳು ಕೇಳುವ ಕಾರ್ಯ ನಾವು ಮಾಡ್ಬೇಕಾಗ್ಯದ. ಅವಾಗ ಮಾಡಿದ್ರೆ ಅವಾಗ ನಾವು ಮಾರ್ಟಿನಿಗೆ ಏನಾದ್ರು ಅವ್ರು ಶ್ರದ್ಧಾಂಜಲಿ ಅರ್ಪಿಸಿದಂಗ. ಕಾರಣ ನಾವೆಲ್ಲರೂ ಯುವಕರು ಯಾವ್ದಾದ್ರು ಅನ್ಯಾಯ ಆಗ್ಲತ್ರ ಬಾಯಿ ಮುಚ್ಕೊಂಡ್ ಕೂಡಲ್ದೆ ಕಣ್ಣು ಮುಚ್ಕೊಂಡ್ ಕೂಡಲ್ದೆ ಅನ್ಯಾಯ ವಿರುದ್ಧ ಹೋರಾಟ ಮಾಡೋಣ ಅಂದಾಗ ಮಾತ್ರ ಆ ಮಾರ್ಟಿನ ನೆನಪು ನಮ್ ಜೊತೆ ಸದಾ ಇರ್ತಂತ ಹೇಳಿ, ಆ ಮಾರ್ಟಿನ ಆತ್ಮಕ್ಕೆ ದೇವ್ರ ಶಾಂತಿ ಕೊಡ್ಲಿ, ಅವ್ರ ಕುಟುಂಬಸ್ಥರಿಗೆ ದುಃಖ ತಡೆಯುವ ಶಕ್ತಿ ಕೊಡ್ಲಿ ಅಂತ ಹೇಳ್ತಾ ಅವರ ಆತ್ಮಕ್ಕೆ ನಮ್ಗೆಲ್ಲ ಫೇವ್ರೇಟ್ ತಂದೆ ಗುರುಪಾದಪ್ಪ ನಾಗಮಾರಪಳ್ಳಿಯವರು 2013ರಲ್ಲಿ ಚುನಾವಣೆ ನಿಂತಿದ್ರು KGP ಇಂದ. ಲಾಡ್ಗಿರಿಯಲ್ಲಿ ನನಗೆ ಬರ್ಬೇಕಾದ್ರೆ ಬಂದ ಒಂದು ಹುಡುಗ, ನಾನು ಬ್ಯಾನರ್ ಕಟ್ಟಬೇಕು, ಜೆಂಡಾ ಹಿಡಿಬೇಕು ಅಂತ. ಎಷ್ಟು ನಿನಗೆ ವಯಸ್ಸು ಅಂದೆ. 14 or 15 ಆಯ್ತು ಅವಾಗ ವಯಸ್ಸು. ನಿನ್ ಜೊತೆಗೆ ಬೇಕಲ್ಲ? ಇಲ್ಲ, ನಾನು ಎಲ್ಲ ಮನೆಗೆ ಹೋಗಿ ಪಾಂಪ್ಲೆಟ್ ಕೊಡ್ತೀನಿ, ಎಲ್ಲ ಮನೆಗೆ ಹಂಚ್ತೀನಿ, ಇದೆಲ್ಲ ಇಷ್ಟೆಲ್ಲ ನನಗೆ ಬಿಟ್ಬಿಡಿ ಅಂದ. ಅಲ್ಲ, ನೀನು ಇಷ್ಟು ಚಿಕ್ಕವನಿದ್ಯಾ, ನಿನಗೆ ಈ ಸಣ್ಣ ವಯಸ್ಸನ್ನು ಹೆಂಗೆ ಹಂಚಕ್ಕಾಗುತ್ತೆ? ಇಲ್ಲ, ನಂದು ಗ್ರೂಪ್ ಇದೆ ಅಂತಂದ. ಅವ್ನು ಹೋಗಿ ಒಂದು 15 ನಿಮಿಷಕ್ಕೆ ಒಂದು ಗ್ರೂಪ್ ಕರ್ಕೊಂಬಂದ. ಅಲ್ಲೇ ಇದ್ದೆ ನಾನು. ಒಬ್ಬನ 8 ವಯಸ್ಸು, ಒಬ್ಬಂದು 10 ವಯಸ್ಸು, ಒಬ್ಬಂದು 13 ವಯಸ್ಸು, ಎಲ್ಲ ಸಣ್ಣವ್ರಿಗೆ. ನಾನು ಇವ್ರಿಗೆಲ್ಲ ಲೀಡ್ರು, ನಾನು ಎಲ್ಲರಿಗೂ ಇದು ಮಾಡ್ತೀನಿ, ಎಲ್ಲರಿಗೂ ಹೇಳ್ತೀನಿ. ಅವ್ರ ಆ ಧೈರ್ಯ, ಆ ಸಾಮರ್ಥ್ಯ ಅದು ನೋಡಿ ನನಗೆ ಬಹಳ ಖುಷಿ ಆಯಿತು. ಅವನು ಅಂದರೆ ಆ ಎಂಗೇಜಲ್ಲಿ ಅವಾಗ ಒಂದು ಗುರುಪಾದಪ್ಪ ನಾಗಮಾರಪಳ್ಳಿ ರಿಜಿಸ್ಟರ್ಡ್ ಫೌಂಡೇಶನ್ ಕಟ್ಟಿದ. ಅವಾಗ ಮೊದಲನೇ ಫೌಂಡೇಶನ್. ಅವಾಗಲೇ ಅಂದೆ, ನೀನು ಬರೀ ಮಾರ್ಟಿನ್ ಅಲ್ಲ, ನೀನು ಮಾರ್ಟಿನ್ ಮಾಸ್ ಲೀಡರ್ ಆಗ್ತೇ ನೀನು ಮಾರ್ಟಿನ್ ಅಂತ ಅವತ್ತಂದೆ. ಒಂದು ಒಳ್ಳೆ ವ್ಯಕ್ತಿಗೆ ಬಹಳ ಪ್ರೀತಿ, ಬಹಳ ಅಭಿಮಾನ. ಮೊನ್ನೆನೂ ಹೋದಾಗ ಮನೆ ತುಂಬ ನನ್ನ ಫೋಟೋ ಹಾಕೊಂಡು ನಮ್ಮ ಮನಸ್ಸಿಗೆ ಬೇಜಾರಾಗ್ತದೆ. ಪಾಪ ಮೊನ್ನೆನೇ ಮದುವೆ ಆಗಿ 2 ವರ್ಷನೂ ಆಗಿಲ್ಲ, ಸಣ್ಣ ಮಗು. ಅವ್ರ ಕುಟುಂಬದವ್ರು ಅದು ಹೇಗೆ ನೋವನ್ನ ತಡ್ಕೊತಾ ಇದ್ದಾರೆ. ನಮಗೆ ಇಷ್ಟು ಬೇಜಾರಾಗುತ್ತೆ. ಅಯ್ಯೋ, ನಮ್ದು ಒಳ್ಳೆ ಕಾರ್ಯಕರ್ತ, ನಮ್ದು ಒಳ್ಳೆ ಮನುಷ್ಯ, ಸಮಾಜದೊಂದು ಒಳ್ಳೆ ಶಕ್ತಿ, ಸಮಾಜದೊಂದು ಒಳ್ಳೆ ಆಸ್ತಿ ಕಳ್ಕೊಂಡಿದೀವಲ್ಲ, ಎ ಗುಡ್ ಹ್ಯೂಮನ್ ಬೀಯಿಂಗ್ ಕಳ್ಕೊಂಡಿದೀವ ಅಂತ ಅವರ್ ಸೆಲ್ಸ್ ಫೀಲ್ ವೆರಿ ಬ್ಯಾಡ್ ಅಬೌಟ್ ಇಟ್. ನಮಗೆ ಒಂಥರ ಮನಸ್ಸು ನೋಯುತ್ತೆ. ಅವ್ರು ಇನ್ನೂ 2 ದಿನ ಹಾಸ್ಪಿಟ್ಲಲ್ಲಿ ಎಕ್ಸ್ಟ್ರಾ ಇದ್ದಿದ್ರೆ ಉಳಿದಿರೋರೇನೋ ಆರೋಗ್ಯ ಆಗ್ತಿತ್ತೇನೋ. ಅದಕ್ಕೆ ವೈದ್ಯರು ಹೇಳಿದಾಗ, ಡಾಕ್ಟರ್ಸ್ ಹೇಳಿದಾಗ ಕೇಳಬೇಕಾಗತ್ತೆ. ಕೆಲವು ಟೈಮ್ ಸಡನ್ ಆಗಿ ಡಿಸ್ಚಾರ್ಜ್ ಆಗೋ ಬರಬಾರ್ದು. ಏನು ದುರಂತರ ಆಯಿತು ಅರ್ಥ ಆಗಲ್ಲ. ಆದರೆ ನಾವು ಬರೀ ಈಗ ಕ್ಯಾಂಡಲ್ ಮ್ಯಾರೇಜ್ ಮಾಡಿದ್ವಿ, ಕುಟುಂಬದ ಜೊತೆಗೆ ನಾವು ಸಂತಾಪನ ಹೇಳ್ತಾ ಇದೀವಿ. ಕುಟುಂಬದವ್ರ ತಮ್ಮ ಇದ್ದಾರೆ, ಅವ್ರ ಮಿಸಸ್ ಇದ್ದಾರೆ, ಸಣ್ಣ ಮಗು ಇದೆ, 1 ವರ್ಷದ 1.5 ವರ್ಷದ ಮಗು ಇದೆ, ಇಲ್ಲೇ ಇದೆ ಮಗು ಇದೆ. ಆದರೆ ನಾವೆಲ್ಲ ಕೈಯಲ್ಲಿ ಕ್ಯಾಂಡಲ್ ಇದೆ. ನಮ್ಮ ಎಷ್ಟು ಕನ್ನಡ ಪರ ಸಂಘಟನೆಗಳಿದೆ, ನೀವೆಲ್ಲರ ಜೊತೆಗೆ ಹೋರಾಟ ಮಾಡಿದಿರಿ. ನಿಮ್ಮೆಲ್ಲ ಕಷ್ಟ ಸುಖದಲ್ಲಿ ದುಃಖದಲ್ಲಿ ಅವ್ನ ಜೊತೆಗೆ ನಿಂತಿದಾರ ಇಲ್ಲ? ಮಾರ್ಟಿನ್ ಅವರು, ಮಾರ್ಟಿನ್ ಅಣ್ಣ ನಿಂತಿದಾರಂದ್ರೆ ನಂದು ಕಳಕಳೆ ವಿನಂತಿ. ಸಣ್ಣ ಮಗು ಇದೆ, ಅದನ್ನು ಹೆಣ್ಣಿದೆ. ಎಲ್ಲರೂ ನಮ್ಮ ಕಡೆಯಿಂದ ಒಂದಿಷ್ಟು ಒಂದು ಮಾರ್ಟಿನ್ ಫಂಡ್ ಅಂತ ಒಂದು ಮಾಡಿ, ಎಲ್ಲರೂ 100 ರೂಪಾಯಿ ಆಗಲಿ, 500 ಆಗಲಿ, 5,000 ಆಗಲಿ, 10,000 ಆಗಲಿ, 50,000, ಯಾರು ಅವ್ರವ್ರ ಶಕ್ತಿ ಪ್ರಕಾರ ಇಷ್ಟೇ ಕೊಡ್ಬೇಕಂತಿಲ್ಲ. ಅದು ಹಾಕಿದ್ರೆ ಆ ಮಗು ಹೆಸರಿಗೆ ಒಂದು ಅಕೌಂಟ್ ಓಪನ್ ಮಾಡಿಸಿ ಡಿಪಾಸಿಟ್ ಮಾಡಿದ್ರೆ ಮಾರ್ಟಿನ್ಗೆ ನಿಜವಾಗ್ಲೂ ನೀವು ಕ್ಯಾಂಡಲ್ ಹಚ್ಚಿದ್ಕೆ ಅವನ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಆಮೇಲೆ ಏನಾಗ್ತದೆ, ಇವತ್ತು ಅವ್ನು ತೀರೋದ, ಒಂದಿನ ಬೇಜಾರು ಮಾಡ್ಕೊಂಡ್ರು, ಇವತ್ತು ನಾವು ಕ್ಯಾಂಡಲ್ ಮಾರ್ಚ್ ಮಾಡಿದ್ವಿ, 1 ತಿಂಗಳಾದ್ಮೇಲೆ ಮರ್ತು ಹೋಗ್ತೀವಿ. ಆದರೆ ಅವ್ನ ಮಗುದ ಮನಸ್ಸು, ಅವ್ನ ಮಗುದ ಭವಿಷ್ಯ, ಅವ್ನ ಹೆಂಡತಿ ಭವಿಷ್ಯ, ಅದು ನಾನು ಯೋಚನೆ ಮಾಡಬೇಕು. ನಿಜವಾಗ್ಲೂ ನಾವು ಮಾರ್ಟಿನ್ ಸ್ನೇಹಿತರಾಗಿದ್ರೆ, ನಿಜವಾಗ್ಲೂ ಮಾರ್ಟಿನ್ ನಮ್ಮ ಜೊತೆ ಕೆಲಸ ಮಾಡಿದ್ರೆ, ನಾವು ಪ್ರಾಮಾಣಿಕವಾಗಿ 100 ರೂಪಾಯಿ ಆಗಲಿ, 500 ಆಗಲಿ, 5,000 ಆಗಲಿ. ನೋಡಿ, ಎಷ್ಟು ಸಣ್ಣ ಮಗು ಇದೆ, ಪಾಪ ಅವ್ರ ಮಿಸ್ಸಸ್ ಇದ್ದಾರೆ, ಅವ್ರ ಮಗು ಹೆಸರಿನಾಗೆ ಅವ್ರ ಮಿಸ್ಸಸ್ ಮಗು ಹೆಸರಿನಾಗ ಒಂದು ಅಕೌಂಟ್ ಓಪನ್ ಮಾಡಿ ಎಷ್ಟೆಷ್ಟು ಆಗ್ತದೆ ಎಲ್ಲರೂ ಕಾಂಟ್ರಿಬ್ಯೂಟ್ GPay ಥ್ರೂ ಇದ್ರ ಥ್ರೂ ಅಕೌಂಟ್ಗೆ ಹಾಕಿದ್ರೆ ಆ ಮಗುಗೆ ಅದು ಡಿಪಾಸಿಟ್ ಆಗಿ ಅವ್ನ ಮಾರ್ಟಿನ್ ಆತ್ಮಕ್ಕೂ ಶಾಂತಿ ಸಿಗ್ತದೆ, ಆ ಮಗುಗೂ ತಿಂಗಳಿಗೊಂದಿಷ್ಟು ಮಂದಿ ಅದು ಎಜುಕೇಶನ್ಗೂ ಆಗ್ತದೆ. ನೀವು ಅಷ್ಟು ಕನ್ನಡ ಪರ ಸಂಘಟನೆ ಬೀದರ್ಲಿ ಇರ್ತಕ್ಕಂಥ ಮಾರ್ಟಿನ್ ಎಲ್ಲ ಫ್ರೆಂಡ್ಸು, ಹೌದಪ್ಪ ಈ ಮಗುಗೆ ನೀವೇ ಓದಿದಂಗೆ ಆ್ಯಕ್ಚುಲಿ ಆ ಶ್ರೇಷ್ಠ ನಿಮ್ಗೆ ಸಿಗ್ತದೆ, ಮಾರ್ಟಿನ್ ಆತ್ಮ ಕೂಡ ಸಂತೋಷ ಆಗ್ತಕ್ಕಂಥ ಮಾತ್ರ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಾನು ಮದುವೆ ವಾರ್ಷಿಕೋತ್ಸವನ ಕೋರೋನು ಬಹುಶಃ ಇವತ್ತು ಭಾವುಕಾಗಿ ಒಂದು ಮಾತನ್ನ ಹೇಳ್ಬೇಕಾಗತ್ತೆ. ಯಾವ ವ್ಯಕ್ತಿ ನಮಗೋಸ್ಕರ ಹುಟ್ಟೋಗ್ಬೇಕು ಅಂತ ನಾವು ಏನಂತ ಅವ್ನಿಗೆ ಹೇಳಿದೀನಿ, ಭಾವಪುಲ ಶ್ರದ್ಧಾಂಜಲಿ ಸಲ್ಲಿಸ್ಬೇಕಂತ. ನಿಜವಾಗ್ಲೂ ಈ ಸಾವು ನ್ಯಾಯ ಅಲ್ಲ ಅಂತ ವಿಚಾರ ನಮ್ಗೆಲ್ಲರಿಗೂ ಬಂದಿದೆ. ಯಾಕಂದ್ರೆ ಬಾಳಿ ಬದುಕಬೇಕಾದಂತ, ಇನ್ನೊಬ್ಬರ ಧ್ವನಿಯಾಗಿ ಯಾವಾಗೂ ಕೆಲಸ ಮಾಡುವಂತ, ಮತ್ತೆ ಯಾವಾಗೂ ನಿಷ್ಕಲ್ಮಶ ಹೃದಯದ ವ್ಯಕ್ತಿತ್ವ ಯಾರ್ದು ನಮ್ಮ ಮಾರ್ಟಿನ್. ಅವ ಎಂದೆಂದ ಇನ್ನೊಬ್ಬರ ಖುಷಿಯಲ್ಲಿ ಖುಷಿ ಪಡೋದು ಬಹಳ ಕಮ್ಮಿ ಆಗಿರ್ತೀವಿ.
ಎಲ್ಲೇ ಯಾವ್ಯಾವ ಸಂದರ್ಭ ಸಿಕ್ಕಿದ್ರೆ ಎಲ್ಲರಿಗೆ ಅಣ್ಣ ಅಣ್ಣ ಅಣ್ಣಾಜಿ ಯಾರಿಗಾರ ಏನಾರ ಆಯ್ತಣ್ಣ ನಮ್ಮನೇನ ಅಣ್ಣ ಭಾಳ ಚಲೋ ಆಯ್ತು ಅನ್ನೋಂತ ಇಂಥ ವ್ಯಕ್ತಿಗಳು ಬಹಳ ಅಪರೂಪ, ಬಹಳ ಕಡಿಮೆ ಸಿಗ್ತಾರೆ. ಈಗಾಗಲೇ ಸೋದರ ವಿರೂಪಾಕ್ಷ ಅವ್ರು ಮಾತಾಡಿದ್ದಾರೆ, ಅಣ್ಣ ಸೂರ್ಯಕಾಂತ್ ನಾಗಮರಪಳ್ಳಿ ಅವ್ರು ಮಾತಾಡಿದ್ದಾರೆ. ಈ ಜಗತ್ತಿಗೆ ಎಷ್ಟು ಜನ ಹುಡ್ತಾ ಒಂದಿನ ಎಲ್ಲರೂ ಸಾಯ್ತೇವೆ. ಇದೇನು ಸಾವು ಯಾರಿಗೂ ಶಾಶ್ವತ ಏನಲ್ಲ. ಆದ್ರೆ ಅವ್ರ ಕುಟುಂಬದವ್ರು ಸ್ವಲ್ಪ ಗಟ್ಟಿಯಾಗಿ ನಿಲ್ಬೇಕಾಗಿದೆ. ಯಾಕಂದ್ರೆ ತಾಯಿಯವರೇ ನೀವೇ ಹಿಂಗ್ ಎದಿಗುಂಜರೆ ಮುಂದ್ ಮಕ್ಕಳಿದೆ, ಸೊಸಿದ್ದಾರೆ, ಇವತ್ತೆಲ್ಲ ಭವಿಷ್ಯ ಕಡೆ ಒಂದ್ಸಲ ನೋಡ್ಕೊಳ್ಬೇಕಾಗಿದೆ. ಈಗಾಗಲೇ ಅಣ್ಣರು ಹೇಳಿದಂಗೆ ನಾವೆಲ್ಲರೂ ಇವತ್ತು ನಾವು ಮಾರ್ಟಿನ್ ಅವ್ರ ಪರಿವಾರ ಜೊತೆ ನಾವೆಲ್ಲ ಗಟ್ಟಿಯಾಗಿ ನಿಲ್ಬೇಕಾಗಿದೆ. ಯಾಕಂದ್ರ ಅಂತ ಇಡೀ ಸಾಮಾಜಿಕವಾಗಿ ತನಗೋಸ್ಕರ ಅವ ಬದುಕೇನಿಲ್ಲ ಗೊತ್ತಿಲ್ಲ, ಆದ್ರೆ ಇನ್ನೊಬ್ಬರಿಗೋಸ್ಕರ ಯಾವಾಗೂ ಬದುಕ್ತಾ ಇರ್ತಿದ್ದ. ಅರ್ಧರಾತ್ರಿ ಯಾವುದೇ ಕರೆ ಕೊಟ್ಟರು ಸಹ ಎದ್ದು ಬಂದು ನಿಲ್ಲುವಂತ ವ್ಯಕ್ತಿತ್ವ ಒಂದು ಮಾತಿಂದಾಗಿತ್ತು. ಈ ಏನಾರ ಮಾತಿನ ಬಸ್ ಅಂತ ಹೋಗೋದು ಯಾಕಂತ ಕೇಳುವಂತ ವ್ಯಕ್ತಿತ್ವನೂ ಇರ್ಲಿಲ್ಲ. ಏನೋ ಒಳ್ಳೆ ಕೆಲಸಕ್ಕೆ ಅಣ್ಣವ್ರು ಕರೀತಾರ ಅಂತಕ್ಕಂಥ ಭಾವನೆ ಒಂದಾಗಿತ್ತು. ಅಂತ ಸೋದರನ ಇವತ್ತ ಬರೀ ಅವ್ರ ಕುಟುಂಬ ಕಳ್ಕೊಂಡಿಲ್ಲ, ಇಡೀ ಅವನ ಸ್ನೇಹ ಬಳಗ ಇಡೀ ಎಲ್ಲರೂ ನಾವು ಕಳ್ಕೊಂಡಿದ್ದೀವಿ. ಹೀಗಾಗಿ ಅಂತ ಪ್ರೀತಿಯ ಸೋದರಿಗೆ ನಾವು ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಇರ್ತೀವಿ. ಜೊತೆಗೆ ಅವ್ರ ಕುಟುಂಬ ಜೊತೆ ನಾವೆಲ್ಲರೂ ನಿನ್ನ ಅಣ್ಣ ಹೇಳಿದಂಗೆ ಈಗಲೇ ಒಂದ್ಸಲ ನಾವೇ ಕೂತು ಒಂದು ಯೋಚನೆ ಮಾಡ್ಕೊಂಡು ಏನ್ ನಮ್ಲಿಂದ ಏನ್ ಸಾಧ್ಯ ಅದೋ ಅದೆಲ್ಲ ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ನಾನು ಎಲ್ಲಾ ಸ್ನೇಹಿತರು ಅದೇ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಯಾವ ವಿಚಾರಕ್ಕೋಸ್ಕರ ತನ್ನ ಬದುಕನ್ನ ಮಾತಿನ ಮೀಸಲಾಗಿಟ್ಟಿನೋ ಅವನ್ನೆಲ್ಲ ಆಶೆಗಳನ್ನ ನಾವು ಪೂರೈಸೋಣ. ಅವ್ನಿಗೆ ಯಾವ್ದಕ್ಕೋಸ್ಕರ ಕೆಲಸ ಆಗೋದು, ಕನ್ನಡ ಇರ್ಬೋದು, ಸಮಾಜ ಇರ್ಬೋದು, ಇನ್ನೊಬ್ಬರಿಗೆ ನೋವಾದ ಜೊತೆ ನಿಲ್ಲುವಂತ ಆ ಎದೆಗಾರಿಕೆ ಇರ್ಬೋದು, ಅವೆಲ್ಲ ಕೆಲಸಗಳನ್ನ ನಾವು ಮಾಡಿದ್ದೆ ಆದ್ರೆ ಬಹುಶಃ ಅವನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತಕ್ಕಂಥ ಭಾವನೆ ನಂದಾಗಿದೆ. ಬಹುಶಃ ಅವನ ಜೀವನದಲ್ಲಿ ಏನ್ ಗಳಿಸೋಣ ಬಿಟ್ಟು ಗೊತ್ತಿಲ್ಲ, ಆದ್ರೆ ಇಷ್ಟೊಂದು ಸ್ನೇಹ ಬಳಗವನ್ನು ಗಳಿಸಿದೀವಿ ನಮ್ಗೆಲ್ಲರಿಗೆ ಖಾತ್ರಿ ಆಗಿದೆ. ಅಂತ ವ್ಯಕ್ತಿ ಮತ್ತೊಮ್ಮೆ ಹುಟ್ಟು ಬರ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸಿದ್ದು ಮತ್ತೊಂದು ಸಲ ಅವನಿಗೆ ನಾನು ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತೀನಿ. ಧನ್ಯವಾದಗಳು. ಇವತ್ತಿನ ದಿವಸ ಎಲ್ಲರೂ ತಿಳಿದ ಹಾಗೆ ನಮ್ಮ ಆತ್ಮೀಯ ನಮ್ಮ ಒಂದು ಅಣ್ಣ ಒಂದು ಸ್ಥಾನದಲ್ಲಿ ನಿಂತು ಈಗಾಗಲೇ ನಮ್ಮ ಸೂರ್ಯಕಾಂತ್ ನಾಗರಂಪಳ್ಳಿ ಅಣ್ಣಾಜಿಯವರು ಹೇಳಿದರು, ಹಾಗೂ ವಿರೂಪಾಕ್ಷ ಅಣ್ಣವರು ಹೇಳಿದರು, ಮತ್ತು ಸುರೇಶ್ ಶೆಟ್ಟಿ ಅಣ್ಣವರು ಹೇಳಿದರು. ಅಣ್ಣ ಒಂದು ನಮಗೆಲ್ಲ ಹೇಗಿದ್ದನಂದರೆ ಒಂದು ಬೆನ್ನೆಲುಬಾಗಿ ನಿಂತಿದ್ದನು. ಅವನು ಬಾಲ್ಯದಿಂದ ಕಾಲೇಜ್ ಏನು ಓದ್ತಾ ಇದೀವಲ್ಲ ಅವಾಗಿನಿಂದ ಕಾಲೇಜ್ ಒಂದು ಸಮಯದಲ್ಲಿ ನಮಗೆಲ್ಲ ಒಂದು ಹೋರಾಟ ಎಂಬುದಂತೂ ಒಂದು ನಮ್ಗೆ ಒಂದು ಕಲಿಸ್ಕೊಟ್ಟು ಎಲ್ಲ ಕಡೆ ಹೋಗೋದಾಗ್ಲಿ, ಯಾವುದು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆದರೂ ಅಲ್ಲಿ ಅದಕ್ಕೊಂದು ಧ್ವನಿ ಕೊಡೋದಾಗ್ಲಿ, ಪ್ರತಿ ಒಂದರಲ್ಲಿ ಏನದ ಅಂತಂದ್ರೆ ಅವನು ಏನಿದ್ರು ಹೋರಾಟ ಮೂಲಕನೇ ನಮಗೆಲ್ಲ ಏನದ ಅಂದ್ರೆ ಒಂದು ಶಕ್ತಿ ತುಂಬುವಂಥ ಕೆಲಸ ಮಾಡ್ತಿದ್ದನು. ನಂಗೆ ನಿಜಕ್ಕೂ ನಮ್ಗೆ ತುಂಬ ದುಃಖ ಆಗ್ಯದ. ಅಂಥ ಒಂದು ನಾವು ಮರೆಯಲಾದಂಥ ನಮ್ಗೆ ಒಂದು ನೋವನ್ನು ಉಂಟಾಗ್ಯದ. ಹೀಗಾಗಿ ಈಗಾಗಲೇ ಅಣ್ಣರು ಹೇಳಿದಾಗ ಹಾಗೆ ನಾವು ಒಂದು ಮಾರ್ಟಿನ್ ಮಾಸ್ ಅಂತ ಒಂದು ಫೌಂಡೇಶನ್ ಮಾಡಿ ಏನೋ ನಾನೊಬ್ಬವನು ಮಾಡೋದು ಅಂತ ಇಲ್ಲಿ ಕೆಲಸ, ನಾವೆಲ್ಲರೂ ಸ್ನೇಹಿತರು ಎಲ್ಲರೂ ಒಂದಾಗಿ ನಾವು ಏನಾದರೂ ಮಾಡಬೇಕು. ಅಣ್ಣನ ಹೆಸರು ಮೇಲೆ ಒಂದು ಅವ್ನು ಮಾಡಿರುವಂಥ ಸಮಾಜದಲ್ಲಿ ಒಂದು ಕೆಲಸಗಳು ನಾವು ಮಾಡ್ಬೇಕು ಇವಾಗ ಅಂತಂದ್ರೆ ನಾವು ಒಂದು ಫೌಂಡೇಶನ್ ಮಾಡ್ಕೊಂಡು ಅದಕ್ಕೊಂದೆಲ್ಲ ಎಲ್ಲರೂ ಆದಷ್ಟು ನಾವೆಲ್ಲ ಅದಕ್ಕೊಂದು ಮಾಡಿದೆವು ಅಂದ್ರೆ ಮಗಳ ಹೆಸರು ಮೇಲೆ ಒಂದು ಇದಾಯ್ತದ, ಅವ್ರಿಗೂ ಒಂದು ಶಕ್ತಿ ತುಂಬಾಗಾಯ್ತದ. ಬಹಳ ಸಣ್ಣ ಏಜಿನಲ್ಲಿ ಅಣ್ಣ ಕನ್ನಡ ಪರವಾಗಿ ಅನೇಕ ಹೋರಾಟಗಳು ಮಾಡ್ಕೊಂಡು ತನ್ನ ಕುಟುಂಬಕ್ಕಾಗಿ ಏನೂ ಮಾಡಿಲ್ಲ. ನನ್ನ ಜೊತೆಲೇ ಉಳಿದಿದ್ದು ನಾನು 15-16 ವರ್ಷದಿಂದ ಅಣ್ಣನ ಜೊತೆಲೇ ಇದ್ದೀನಿ. ನನಗೆ ಪೂರಾ ಫ್ಯಾಮಿಲಿ ಇದ್ದಂಗೆ ಇದ್ದಿದ್ದೆ. ನಾನು ಅಣ್ಣನ ಜೊತೆಲಿ ಸದಾ ನಾನು 24x7 ಅಣ್ಣನ ಜೊತೆಲೇ ಇರ್ತಿದ್ದೆ. ನಾವು ಅಣ್ಣ ಸಾಯವಾಗಲೂ ನನಗೆ 4 ಗಂಟೆ ನನಗೆ ಫೋನ್ ಮಾಡಿ ಏನು ಮಾಡ್ತಿದ್ದೆ ಮೋಜಸ್ ಅಂತ ಕೇಳಿದ್ರು ಅಣ್ಣ. ನನಗೆ ಅದು ಒಂದು ದುಃಖವನ್ನು ತಡ್ಕೊಳಕ್ ಆಯ್ತಲ್ಲ. ಹೀಗಾಗಿ ದಯವಿಟ್ಟು ಎಲ್ಲರೂ ಏನೋ ಇವತ್ತೊಂದು ದಿವಸ ನಾವು ಒಂದು ಕ್ಯಾಂಡಲ್ ಮರ್ಚ್ ಮಾಡಿ ಇಲ್ಲಿಗೆ ನಾವು ಬಿಟ್ಟು ಬಿಡೋದು ಬೇಡ. ಅವ್ರ ಕುಟುಂಬಕ್ಕೆ ನಾವೆಲ್ಲ ಸದಾ ನಾವು ಅವರಿಗೆಲ್ಲ ನಾವು ಬಲ ತುಂಬುವಂಥ ಶಕ್ತಿ ತುಂಬುವಂಥ ನಾವು ಕೆಲಸ ಮಾಡೋಣ ಅಂತ ಈ ಮೂಲಕ ನಾನು ಹೇಳ್ತೀನಿ. ಅದೇ ರೀತಿಯಾಗಿ ಬಿಟ್ಟು ಹೋದಂಥ ನಮ್ಮೆಲ್ಲ ಸ್ನೇಹಿತರಿಗೂ, ಕುಟುಂಬದವರಿಗೂ, ಬಂಧು ಮಿತ್ರರಿಗೂ ಎಲ್ಲರಿಗೂ ಆ ಭಗವಂತ ನಮಗೊಂದು ತಡ್ಕೊಳಕ್ಕೆ ಶಕ್ತಿಯನ್ನು ಉಳ್ಳಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಮತ್ತೊಂದು ಸಾರ್ತಿ ಭಾವಪೂರ್ವವಾದ ಶ್ರದ್ಧಾಂಜಲಿ ನಾನು ಸಲ್ಲಿಸ್ತೇನೆ ಈ ಸಮಯದಲ್ಲಿ ನಮ್ಮ ಅಣ್ಣನಿಗೆ ವಂದನೆ. ಅಣ್ಣವರು ಒಂದು ಒಳ್ಳೆ ರೀತಿಯಿಂದ ಸಮಾಜದಲ್ಲಿ ಕೆಲಸ ಮಾಡಿದ್ದಾರೆ. ಯಾವುದೇ ಸಮಾಜ ಇರಲಿ, ಅದು ಸಮಾಜದ ಹೆಸರು ಇಡ್ತಿಲ್ಲ. ಯಾವುದೇ ಜಾತಿ ಇರಲಿ, ಅವರಿಗೆ ಜಾತಿಯಿಂದ ಭೇದಿಸಿಲ್ಲ. ಎಲ್ಲ ಸಮಾಜ ಜೊತೆ, ಎಲ್ಲ ಜಾತಿ ಜೊತೆ ಸೇರ್ಕೊಂಡು ಈ ದಿನದಲ್ಲಿ ಬಾಳ್ಯಾರ. ಸೊ ಅವ್ರ ಕಡೆ ನಾವೆಲ್ಲರೂ ಈಗ ಏನೇ ಕಷ್ಟ ಇದ್ರು ಎಲ್ಲರೂ ಕೂಡ ಹೆಲ್ಪ್ ಮಾಡ್ಬೇಕು. ಅವರಿಗೆ ಅವ್ರ ಆತ್ಮ ಶಾಂತಿ ಸಿಗಪ್ಲೆ ನಾವು ಏನಪ್ಪ ಅಂದ್ರೆ ಏನಾರ ಅವ್ರ ಕುಟುಂಬಕ್ಕೆ ಸಹಾಯ ಮಾಡಬೇಕು. ಅಣ್ಣವರೆಲ್ಲ ಮಾಡ್ತೀವಿ ಅಂದ್ರೆ ಅವ್ನು ಶೇರ್ ಮಾಡೋಣ. ನನ್ನ ಪರವಾಗಿ ನಾ ಕೂಡಿಸಿ 1 ಲಕ್ಷ ರೂಪಾಯಿ ನಾ ಕೊಡ್ತೀನಿ ಅಂತ ಹೇಳಿ ನಿಮ್ಮೆಲ್ಲರ ಮುಖಾಂತರ ನಾ ಹೇಳ್ತೀನಿ. ಇಷ್ಟೇ ಹೇಳಿ ಅಣ್ಣನ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರೆಲ್ಲ ಫ್ರೆಂಡ್ಸ್ಗಳಿಗೆ ಅವ್ರಿಗೆ ತಡ್ಕೊಂತ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ನಾನು ಬೇಡಿಕೊಳ್ಳುವಂತನಾಗಿದ್ದೇನೆ. ಧನ್ಯವಾದ.